ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಹೊಸದಾಗಿ ನ್ಯೂಸನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ಇಲ್ಲಿವರೆಗೆ ಡ್ರೈವಿಂಗ್ ಲೈಸೆನ್ಸಿನ ಒಂದು ಪಡಿಬೇಕಾತಪ್ಪ ಅಂದರೆ ಆರ್ ಟಿ ಆಫೀಸ್ನಲ್ಲಿ ನಾವು ಕ್ಯೂ ಹಚ್ಚಿ ಮತ್ತು ಅದಕ್ಕೆ ಅವರು ಹೇಳಿದ ಡೇಟಿಗೆ ನಾವು ಹೋಗಿ ಟೆಸ್ಟ್ ಪಾಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ವಿಚಾರವಾಗಿ ಇನ್ನು ಮುಂದೆ ಯಾರೆಲ್ಲ ಡಿ ಎಲ್ಗೆ ಅರ್ಜಿ ಹಾಕಿದ್ದೀರ ಅಥವಾ ಡ್ರೈವಿಂಗ್ ಲೈಸೆನ್ಸ್ನ ಒಂದು ಪಡಿಬೇಕೆಂಬ ಒಂದು ಉದ್ದೇಶದಿಂದ ಯಾವುದೇ ರೀತಿಯ ಒಂದು ಡ್ರೈವಿಂಗ್ ಟೆಸ್ಟನ್ನು ಆರ್ ಟಿ ಆಫೀಸ್ನಲ್ಲಿ ಮಾಡೋಕ್ಕೆ ಸರ್ಕಾರದಿಂದ ಹೊಸ ಒಂದು ಆದೇಶನ ತಂದಿದ್ದಾರೆ. ಅದೇನಪ್ಪ ಅಂತಂದರೆ, ಯಾವುದೇ ಒಂದು ಆರ್ ಟಿ ಆಫೀಸ್ನಲ್ಲಿ ಟೂ ವೀಲರ್ ಮತ್ತು ಫೋರ್ ವೀಲರ್ಗಳು ಒಂದು ಲೈಸೆನ್ಸ್ ಪಡಿಬೇಕಾದರೆ ಯಾವುದೇ ರೀತಿಯ ಒಂದು ಟೆಸ್ಟನ್ನು ಅಲ್ಲಿ ಮಾಡೋ ಹಾಗಿಲ್ಲ ಅಂತಂದು ಒಂದು ಆದೇಶನ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಟೆಸ್ಟನ್ನು ಎಲ್ಲಿ ಪಡಿತಾರಪ್ಪ ಅಂತಂದರೆ, ನೀವು ಡ್ರೈವಿಂಗ್ ಸ್ಕೂಲಲ್ಲಿ, ಅಂದರೆ ಯಾರೆಲ್ಲ ಡ್ರೈವಿಂಗ್ ಸ್ಕೂಲಲ್ಲಿ ಅಭ್ಯಾಸ ಮಾಡ್ತಾಯಿದ್ದೀರಾ, ಸೊ ಅಲ್ಲಿ ನಿಮ್ಮ ಟೆಸ್ಟನ್ನು ಕಂಪ್ಲೀಟ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ಆರ್ ಟಿ ಆಫೀಸ್ನಲ್ಲಿ ಒಂದು ಟೆಸ್ಟನ್ನು ಮಾಡುವ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲಿವರೆಗೆ ಅತಿ ವೇಗದ ಒಂದು ಪ್ರಯಾಣ ಆಗಿರ್ಬೋದು, ಮತ್ತು ಅಧಿಕಾರಿಗಳ ಮುಂದೆ ಟೆಸ್ಟ್ ನೀಡಬಹುದಾಗಿರ್ಬೋದು, ಈ ಎಲ್ಲ ಮತ್ತು ದಲ್ಲಾಳಿಗಳ ಒಂದು ಹಾವಳಿ ಸಲುವಾಗಿ ಈ ಒಂದು ಹೊಸ ನಿಯಮವನ್ನು ಸರ್ಕಾರ ತಂದಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಡಿ ಎಲ್ ಪಡಿಬೇಕು ಅನ್ನೋ ಒಂದು ಅಭ್ಯರ್ಥಿಗಳೇನಿದ್ದಾರೆ, ಯಾವುದೇ ರೀತಿಯ ಆರ್ ಟಿ ಆಫೀಸ್ನಲ್ಲಿ ನೀವು ಡ್ರೈವಿಂಗ್ ಟೆಸ್ಟನ್ನು ಮಾಡೋ ಹಾಗಿಲ್ಲ. ನೀವು ಕಲಿತಿರ್ತಕ್ಕಂಥ ಡ್ರೈವಿಂಗ್ ಸ್ಕೂಲಲ್ಲಿ ಅವರೇ ನಿಮ್ಮ ಟೆಸ್ಟನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ ಮತ್ತು ನಿಮಗೆ ಡ್ರೈವಿಂಗ್ ಲೈಸೆನ್ಸನ್ನು ಅವರು ಒದಗಿಸಿಕೊಡ್ತಾರೆ. ಸೊ ಹಾಗಾದರೆ ಡ್ರೈವಿಂಗ್ ಲೈಸೆನ್ಸ್ನ ಒಂದು ಶುಲ್ಕ ಎಷ್ಟಿದೆಯಪ್ಪ ಅಂತಂದರೆ, ಲರ್ನಿಂಗ್ ಲೈಸೆನ್ಸ್ ಪರೀಕ್ಷೆ ಶುಲ್ಕ ಮತ್ತು ಮರುಯತ್ನ 50 ರೂಪಾಯಿ. ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಶುಲ್ಕ ಬಂದುಬಿಟ್ಟು 300 ರೂಪಾಯಿ ಇದೆ. ಡ್ರೈವಿಂಗ್ ಲೈಸೆನ್ಸ್ ನೀಡುವ ಶುಲ್ಕ 200 ರೂಪಾಯಿ. ಅಂತಾರಾಷ್ಟ್ರೀಯ ಡ್ರೈವಿಂಗ್ ಲೈಸೆನ್ಸ್ ಶುಲ್ಕ ಎಷ್ಟಿದೆಯಪ್ಪ ಅಂತಂದರೆ 1000 ರೂಪಾಯಿ ಮತ್ತು ಹೆಚ್ಚುವರಿ ಶುಲ್ಕ 500 ರೂಪಾಯಿ. ಲೈಸೆನ್ಸ್ ನವೀಕರಣಕ್ಕಾಗಿ 200 ರೂಪಾಯಿ ಮತ್ತು ಅವಧಿ ಬಳಿಕ ಲೈಸೆನ್ಸನ್ನು ನವೀಕರಣ ಶುಲ್ಕ ಅದು 200 ರೂಪಾಯಿಗಳನ್ನಿಲ್ಲಿ ಮಾಡಿದ್ದಾರೆ. ನೆಕ್ಸ್ಟು ಒಂದು ಅವಧಿ ಮುಗಿದ ಬಳಿಕ, 1 ವರ್ಷದ ಒಂದು ಅವಧಿ ಮುಗಿದ ಬಳಿಕ ಅದೊಂದು ನವೀಕರಣಕ್ಕಾಗಿ ಎಷ್ಟು ಶುಲ್ಕ ಮಾಡಿದ್ದಾರಪ್ಪ ಅಂತಂದರೆ 1000 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಸೊ ಇಷ್ಟು ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಕೊಡಬೇಕಾದ ಶುಲ್ಕ ಇರ್ತವೆ. ಸೊ ಇದಕ್ಕೂ ಮಿಕ್ಕಿ ದಲ್ಲಾಳಿಗಳು ಏನು ಮಾಡ್ತಾಯಿದ್ರು, ಆ ಒಂದು ಹೆಚ್ಚಿನ ಹಣವನ್ನು ಪಡೆದು ಲೈಸೆನ್ಸನ್ನು ಒದಗಿಸ್ತಿದ್ರು. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯ ದಲ್ಲಾಳಿಗಳಿಗೆ ವಂಚನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಈ ಒಂದು ವಿಷಯನ ನೆನಪಿನಲ್ಲಿಟ್ಟುಕೊಂಡು ಯಾವುದೇ ರೀತಿಯ ದಲ್ಲಾಳಿಗಳಿಗೆ ಮೋಸ ಹೋಗದೆ ನೀವು ಕಲಿತಿರ್ತಕ್ಕಂಥ ಡ್ರೈವಿಂಗ್ ಸ್ಕೂಲ್ ಆಗಿರ್ಬೋದು, ಡ್ರೈವಿಂಗ್ ಒಂದು ಲೈಸೆನ್ಸನ್ನು ನೀವು ಅಲ್ಲೇ ಪಡಿತಕ್ಕದ್ದು. ಇಷ್ಟು ಈ ಒಂದು ವಿಷಯದ ಮಾಹಿತಿ ಆಗಿರ್ತದೆ. ಥ್ಯಾಂಕ್ ಯು.